ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಒಂದು ಸ್ಪೆಷಲ್ ಎಪಿಸೋಡ್ಗೆ ಸ್ವಾಗತ. ನಿಮಗೆ ಏನು ರೇಡ್ ರಾಕ್ಷಸರು ಅಂತ ನಾವು ಈ ಒಂದು ಎಪಿಸೋಡಲ್ಲಿ ಮಾತನಾಡ್ತಿದ್ದೇವೆ. ಇಲ್ಲಿ ನಾವು IT ಮತ್ತು ED ಅವರನ್ನು ಈ ಹಿಂದೆ ನೋಡ್ತಾ ಬಂದಂತೆ ಒಂದು ರೀತಿ ಅವರನ್ನು ಸೂಪರ್ ಹೀರೋಗಳ ರೀತಿ ನಾವು ಚರ್ಚೆ ಮಾಡ್ತಿದ್ವಿ, ಅವರನ್ನು ಕರಿತಿದ್ವಿ, ಅವರನ್ನು ಆ ರೀತಿ ನೋಡ್ತಾ ಇದ್ವಿ. ಬಟ್ ಅವರು ಈಗ ಯಾರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ದೇಶವನ್ನು ಅಥವಾ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು? ಈ ವಿಚಾರವಾಗಿ ನಾವು ಚರ್ಚೆ ಮಾಡುವಂಥ ಹಂತಕ್ಕೆ ಬಂದಿದ್ದೀವಿ. ಇದ್ರ ಬಗ್ಗೆ ನಿಮಗೂ ಸಹ ಸಾಕಷ್ಟು ಗೊತ್ತಿದೆ ಅಂತ ಭಾವಿಸ್ತೇನೆ. ಯಾಕಂದರೆ ಈ ರೀತಿ ನಡ್ಕೊಂಡು ಬಂದಿರತಕ್ಕಂಥದ್ದು ಸುಮಾರು 11 ವರ್ಷಗಳ ಒಂದು ಸ್ಪ್ಯಾನನ್ನು ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಈ ಎಪಿಸೋಡಲ್ಲಿ ನಾವು ದಕ್ಷಿಣ ಮತ್ತು ಉತ್ತರ ಭಾರತದ ಉದ್ಯಮಿಗಳ ಒಂದಷ್ಟು ಟ್ರಾಜಿಕ್ ಸ್ಟೋರಿಗಳನ್ನು ಮಾತನಾಡೋಣ. ತುಂಬ ತಲೆಕಟ್ಟಾಗ ನಮಗೆ ನೆನಪಾಗುವಂಥದ್ದು ಏನಪ್ಪ ಅಂದರೆ ಒಂದು ಸ್ಟ್ರಾಂಗ್ ಫಿಲ್ಟರ್ ಕಾಫಿ. ಸೊ ಕಾಫಿ ಕಿಂಗ್ ಅಂತಲೇ ಕರೆಸ್ಕೊಂಡಂತಹ ಸಿದ್ಧಾರ್ಥ ಅವರಿಂದ ಈ ಒಂದು ಎಪಿಸೋಡನ್ನು ಶುರು ಮಾಡೋಣ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎಸ್ ಸ್ನೇಹಿತರೆ, ದಕ್ಷಿಣ ಭಾರತದಲ್ಲಿ IT ದಾಳಿಗಳು ಏನಿದ್ದಾವೆ, ಈ ಒಂದು ಉದ್ಯಮಿಗಳು ಅಂತ ಯಾರಿದ್ದಾರೆ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಂಥವ್ರು, ಅವ್ರಿಗೆ ಒಂದು ರೀತಿ ರಿಯಾಲಿಟಿ ಶೋ ಥರ ಆಗೋಗಿದೆ. ಸರ್ವೈವಲ್ ಆಫ್ ದಿ ಟ್ಯಾಕ್ಸ್ ಪೇಯರ್ ಅನ್ನೋ ರೀತಿ ನಾವೀಗ ಅವರನ್ನು ನೋಡಬೇಕಾಗಿದೆ. ಹಣ ಮಾಡಿ ಹೆಣ ಆಗೋದು ಯಾಕೆ ಅನ್ನೋ ಲೆವೆಲ್ಗೆ ಬಂದು ನಿಂತಿದ್ದಾರೆ ಈ ಒಂದು ಉದ್ಯಮಿಗಳು. ಆ ರೀತಿ ಆಗಿದೆ ಈ ಒಂದು ಪರಿಸ್ಥಿತಿ ಕೂಡ. ಬಟ್ ಇದು ದಕ್ಷಿಣ ಭಾರತದವರಿಗೆ ಮಾತ್ರ. ಬಟ್ ಉತ್ತರ ಭಾರತದವರಿಗೆ ಅಂತ ನೋಡಿದಾಗ ನೋ ವೇ, ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಅವರಿಗೆಲ್ಲ ಒಂದು ರೀತಿ Z+ ಸೆಕ್ಯೂರಿಟಿಯನ್ನು ಕೊಟ್ಟು ಊರೆಲ್ಲ ಸುತ್ತಾಡೋದಕ್ಕೆ ಬಿಡ್ತಾ ಇದ್ದಾರೆ. ನಮ್ಮಲ್ಲಿ ಈ ಒಂದು ಟ್ರಾಜಿಕ್ ಸ್ಟೋರಿಯ ಮೊದಲ ಸ್ಟಾರ್, ನಾವು ಆಗಲೇ ಹೇಳಿದಂತೆ ಏನು VG ಸಿದ್ಧಾರ್ಥ ಅವರು, ಕಾಫಿ ಕಿಂಗು. ಕಾಫಿ ಬೀನ್ಸನ್ನು ಮಾರಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಮಾಡಿದಂಥ ಮನುಷ್ಯ, ಹಾಗೇನೆ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟಂಥ ಮನುಷ್ಯ, ಉದ್ಯೋಗವನ್ನು ಸೃಷ್ಟಿ ಮಾಡಿದಂಥ ವ್ಯಕ್ತಿ ಇದ್ದ. ಬಟ್ IT ರೇಡ್ ಬಂದಾಗ ಅವರ ಆತ್ಮಹತ್ಯೆಯ ನೋಟಲ್ಲಿ IT ಅಧಿಕಾರಿಗಳ ಕಿರುಕುಳ ಅಂತ ಬರೆದು ನದಿಗೆ ಹಾರಿ ಹೆಣ ಆದರು. ಅವರ ಬದುಕಲ್ಲಿ ಸಿಕ್ಕಂತಹ ಕಾಫಿ ಬ್ರೇಕ್ ಅಲ್ಲ ಇದು, ಬಟ್ ಒಂದು ರೀತಿ ಲೈಫ್ ಬ್ರೇಕ್ ಆಗುವಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ರು. ಈಗ CJ ರಾಯ್ ರಿಯಲ್ ಎಸ್ಟೇಟ್ ಒಂದು ರೀತಿಯ ರಾಕ್ಷಸ ಅಂತ ಹೇಳ್ಬೋದು. ರೇಡ್ ಆದಂಥ ಒಂದು ಸಂದರ್ಭದಲ್ಲಿ ಆತ ಗುಂಡನ್ನು ಆರಿಸ್ಕೊಂಡು ಪ್ರಾಣವನ್ನು ಬಿಟ್ಟರು. ಎಲ್ಲರ ಜೊತೆ ಬಿಸ್ನೆಸ್ ಮೀಟಿಂಗ್ ಮಾಡ್ತಿದ್ದಂತಹ ವ್ಯಕ್ತಿಗೆ ಕೊನೆಗೆ IT ಅವ್ರ ಜೊತೆ ಡೆತ್ ಮೀಟಿಂಗ್ ಆಗೋಯಿತು. ಮತ್ತು ಈಗ ಉತ್ತರಕ್ಕೆ ಹೋಗಿ ಏನಾದರೂ ನೋಡೋದಾದರೆ ಅಲ್ಲಿ IT ಮತ್ತು ED ರೇಡ್ಗಳು ಒಂದು ರೀತಿ ಬಾಲಿವುಡ್ ಮೂವಿ ಥರ ಇರುತ್ತೆ. ಫುಲ್ಲು ಡ್ರಾಮಾನೇ ನಡೆಯುತ್ತೆ. ಮನೋಜ್ ಪರ್ವಾರ್ ಅನ್ನುವಂಥ ವ್ಯಕ್ತಿ ಏನಿದ್ದಾರೆ, ಈ ಒಂದು ED ರೇಡ್ ಆದಮೇಲೆ ಪತ್ನಿ ಜೊತೆ ಸೇರಿ ಸೂಸೈಡನ್ನು ಮಾಡ್ಕೊಳ್ತಾರೆ. ನೋಟಲ್ಲಿ ಅವರು ಒಂದು ಡೆತ್ ನೋಟಲ್ಲಿ ED ಮತ್ತು BJPಯ ಕಿರುಕುಳ ಅಂತ ಬರೀತಾರೆ. BJPಯ ಕಿರುಕುಳ ಅಂತ. ಅವರು ಕಾಂಗ್ರೆಸ್ ವರ್ಕರ್ ಆಗಿ ಕೆಲಸ ಮಾಡ್ತಿರ್ತಾರೆ. BJP ಸೇರೋದಕ್ಕೆ ಹೇಳಿದ್ರಂತೆ, ಬಟ್ ಅವರು ನೋ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಹಿಂಗಂದಮೇಲೆ ಈ ಜನ ಸುಮ್ಮನೆ ಇರ್ತಾರ? ಇವರು ಗುಡ್ ಬೈ ಹೇಳೋ ತನಕ ಅವರನ್ನು ಬಿಟ್ಟಿಲ್ಲ. ಇನ್ನು ಪುನೀತ್ ಖುರಾನ ಅನ್ನುವಂಥ ವ್ಯಕ್ತಿ, ಇವ್ರದ್ದೊಂದು ರೀತಿ ಫ್ಯಾಮಿಲಿ ಡ್ರಾಮಾನೇ ಆಗೋಯಿತು. ಫ್ಯಾಮಿಲಿ ಕಿರುಕುಳದಿಂದ ಆತ್ಮಹತ್ಯೆ ಮಾಡ್ಕೊಂಡ್ರಂತೆ, ಆ ರೀತಿ ಒಂದು ಪೋಟ್ರೆಯನ್ನು ಮಾಡಿದರು. ಉತ್ತರದಲ್ಲಿ ಈ ರೀತಿಯಾದಂಥ ಕೇಸುಗಳಿಂದ ಅವು ತೀರಾ ಕಡಿಮೆ ಅಂದರೆ ತೀರಾ ಕಡಿಮೆ. ಯಾಕಂದರೆ ಬಹುಶಃ ಅಲ್ಲಿನ ಉದ್ಯಮಿಗಳು ಅಂತ ಯಾರ್ಯಾರಿದ್ದಾರೋ ಅವರು ರೇಡ್ ಬದಲಾಗಿ BJPಯನ್ನು ಸೇರಿಕೊಂಡು ಸೇಫ್ ಮೋಡನ್ನು ಆನ್ ಮಾಡ್ಕೊಳ್ತಾರೆ. ಈ ಒಂದು ರೇಡ್ ಅನ್ನುವಂಥದ್ದು ಶುರುವಾಗುತ್ತೆ ಅಂತ ಗೊತ್ತಾದರೆ ಸಾಕು BJPಗೆ ಜಂಪ್ ಆಗುತ್ತಾರೆ. ಹಾಗಾಗಿ ಅಲ್ಲಿನ ಒಂದು ಆತ್ಮಹತ್ಯೆಗಳ ಸಂಖ್ಯೆ ಏನಿದೆ ಅದು ತುಂಬ ಕಡಿಮೆ ಅಂತ ಹೇಳ್ಬೋದು, 1 ಅಥವಾ 2 ಅಂತ ಹೇಳ್ಬೋದು. ಬಟ್ ಇದಕ್ಕೆ ಕಾಂಗ್ರೆಸ್ ಅಥವಾ ಅಪೋಸಿಷನ್ ಟೀಮ್ ಏನಿದೆ ಅವರು ತುಂಬ ಹೆಚ್ಚಾಗಿಯೇ ಇದೆ, ಬಟ್ ಮೀಡಿಯಾ ಸೈಲೆಂಟ್ ಆಗಿದೆ ಅಂತ ಅವರೊಂದು ಮಾತುಗಳನ್ನು ಮಾತನಾಡ್ತಾರೆ. ಮತ್ತು ಸ್ನೇಹಿತರೆ, ಈ ಒಂದು ರೇಡ್ ಬಂದರೆ ಉದ್ಯಮಿಗಳು ಏನು ಮಾಡ್ತಾರೆ? ಆಂಧ್ರದಲ್ಲಿ 2019ರಲ್ಲಿ ನೋಡೋದಾದರೆ ಸುಮಾರು ಜನ ಏನು ಉದ್ಯಮಿಗಳಂತ ಯಾರ್ಯಾರಿದ್ರು ಅವರೆಲ್ಲ BJPಯನ್ನು ಸೇರಿಕೊಳ್ತಾರೆ. ಫಿಯರ್ ಆಫ್ ದಿ ರೇಡ್ ಅಂತ ಕರಿಬೋದು ಇದನ್ನು. ಇನ್ನೊಂದು ಕಡೆ ಪೊಲಿಟಿಕಲ್ ಉದ್ಯಮಿಗಳು ಅಂತ ಕೂಡ ಒಂದಷ್ಟು ಜನ ಇದ್ದಾರೆ. ಅಜಿತ್ ಪವಾರ್ ಇರ್ಬೋದು, ಮತ್ತು ಅಶೋಕ್ ಚವ್ಹಾಣ್ ಅವರು ಇರ್ಬೋದು. ಇವರು ರೇಡ್ ಆದಮೇಲೆ BJPಯನ್ನು ಸೇರಿಕೊಂಡು ಕ್ಲೀನ್ ಚಿಟ್ಟನ್ನು ಪಡ್ಕೊಂಡಂತಹ ರಾಜಕಾರಣಿಗಳಿವರು. ಆಗೆಲ್ಲ ಒಂದಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲೇನೋ ಟ್ರೋಲ್ ಸಹ ಆಗಿತ್ತು. ಏನಪ್ಪ ಅಂತಂದರೆ BJP ಅನ್ನುವಂಥದ್ದು ಒಂದು ರೀತಿ ವಾಷಿಂಗ್ ಮಿಷಿನ್ ಅಂತೇಳಿ ದೊಡ್ಡ ಮಟ್ಟದ ಟ್ರೋಲ್ ಕೂಡ ಆಗಿತ್ತು. ಈ ಒಂದು ಡರ್ಟಿ ಮನಿ ಇನ್, ಕ್ಲೀನ್ ಪಾಲಿಟಿಕ್ಸ್ ಔಟ್ ಅನ್ನುವಷ್ಟರ ಮಟ್ಟಕ್ಕೆ ಈ ಒಂದು ರಾಜಕೀಯ ಅನ್ನುವಂಥದ್ದು ಬಂದು ನಿಂತಿತ್ತು. ಮಾನವಂತರು ಅಂತ ಅನಿಸ್ಕೊಂಡವರು ರಾಜಕೀಯದಲ್ಲಿ ಈ ಕ್ಷಣಕ್ಕೆ ಬೆಳೆಯೋದಕ್ಕೆ ಸಾಧ್ಯನಾ ಅನ್ನೋದನ್ನು ನಾವಿಲ್ಲಿ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ಅಪೋಸಿಷನ್ ಅವರ ಪ್ರಕಾರ ಕೇಂದ್ರದ ವಿರೋಧ ಪಕ್ಷಗಳ ಪ್ರಕಾರ 335 ಕೋಟಿ ದುಡ್ಡನ್ನು BJPಯವರಿಗೆ ಕೊಟ್ಟಿದ್ದಾರಂತೆ ಈ ಒಂದು ರೇಡ್ ಆದಮೇಲೆ. ಈ ರೀತಿ ಒಂದು ಆರೋಪ ಕೂಡ BJPಯವ್ರ ಮೇಲಿದೆ. ಬಟ್ BJPಯವರು ಹೇಳ್ತಾರೆ, ನಾವು
ಭ್ರಷ್ಟಾಚಾರದ ವಿರುದ್ಧ ಫೈಟ್ ಮಾಡ್ತಾ ಇದ್ದೇವೆ ಅಂತ. ಬಟ್ ಅವರ ಒಂದು ಭ್ರಷ್ಟಾಚಾರದ ಹೋರಾಟಗಳ ಎಲ್ಲ ಆಲ್ಮೋಸ್ಟ್ ಒಂದು 95% ಏನಿದ್ದಾವೆ ಅವು ಅಪೋಸಿಷನ್ ಅವರ ನಾಯಕರ ಮೇಲೆ ಮಾತ್ರನೇ ಇರುತ್ತೆ. ಒಂದು ರೀತಿ ಸೂಪರ್ ಸೆಲೆಕ್ಟಿವ್ ಫೈಟ್ ರೀತಿ. ನನ್ನ ಮಾತು ಕೇಳಿ ಎಲ್ಲರೂ ಸಹ BJPಯನ್ನು ಸೇರ್ಕೊಬೇಡಿ. ಒಂದು ದೇಶ ಒಂದೇ ಪೊಲಿಟಿಕಲ್ ಪಾರ್ಟಿ, ಒನ್ ನೇಷನ್ ಒನ್ ಪೊಲಿಟಿಕಲ್ ಪಾರ್ಟಿ ಥರ ಅವರವರೇ ಕಿತ್ತಾಡ್ಕೊಂಡು ಅವರವರೇ ಸುತ್ತೋಗ್ಬಿಡ್ತಾರಲ್ಲಿ. ಸ್ನೇಹಿತರೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಒಂದು IT ಅಧಿಕಾರಿ BJP ಆಫೀಸ್ಗೆ ಏನಾದರೂ ಹೋಗಿ, ಸರ್ ನಿಮ್ಮ ಏನೋ ಪಾರ್ಟಿ ಫಂಡನ್ನು ಚೆಕ್ ಮಾಡಬೇಕು ಅಂತೇನಾದರೂ ಕೇಳಿದ್ರೆ ಅದೊಂದು ರೀತಿ ಏನೋ ಕಾಮಿಡಿ ಮೂವಿ ಥರ ಆಗೋಗುತ್ತೆ. ಅದರ ಬದಲಾಗಿ ಏನಾದರೂ ಅವರು ಅಪೋಸಿಷನ್ ಅವರ ಮನೆಗಳಿಗೆ ಹೋಗಿ, ಸರ್ ನಿಮ್ಮ ಡೈರಿಯನ್ನು ಒಮ್ಮೆ ತೋರಿಸಿ ಅಂದರೆ ಸಾಕು, ಪಾರ್ಟಿಯನ್ನು ಇಮ್ಮಿಡಿಯೇಟ್ ಆನ್ ದ ಸ್ಪಾಟ್ ಅವರು ಪಾರ್ಟಿಯನ್ನು ಚೇಂಜ್ ಮಾಡಿಬಿಡ್ತಾರೆ. ಇದು ಏನು ದಕ್ಷಿಣ ಭಾರತದ ಉತ್ತರ ಭಾರತದಲ್ಲಿ ಆಗ್ತಿರುವಂಥ ಒಂದು ಬೆಳವಣಿಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ BJP ಡೆಮಾಕ್ರಸಿ ಸಬ್ವರ್ಟ್ ಮಾಡ್ತಾ ಇದೆ ಅಂತಂದರೆ ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡ್ತಿದ್ದಾರೆ ಅಂತ. ಬಟ್ PM ಮೋದಿ ಅವರು ಹೇಳ್ತಾರೆ ಈ ಹಿಂದೆ ಏನು ಪ್ರಜಾಪ್ರಭುತ್ವ ಅನ್ನುವಂಥದ್ದು ಯೂಸ್ಲೆಸ್ ಆಗಿತ್ತು, ಈಗ ಸೂಪರ್ ಹೀರೋ ಥರ ಆಗ್ತಾ ಇದೆ ಅಂತ. ಸೂಪರ್ ಹೀರೋನೋ ಅಥವಾ ಸೂಪರ್ ವಿಲನೋ, ಬಟ್ ಉದ್ಯಮಿಗಳು ಅಂತ ಯಾರ್ಯಾರಿದ್ದಾರೋ ಅವ್ರಿಗೆ ಮಾತ್ರ ರೇಡ್ ಬಂದರೆ ಆತ್ಮಹತ್ಯೆ ಅಥವಾ ಪಕ್ಷವನ್ನು ಬದಲಾಯಿಸು ಅಥವಾ ಪಕ್ಷಕ್ಕೆ ಸೇರು, ಈ ರೀತಿಯಾದಂಥ ಎರಡೇ ಎರಡು ಚಾನ್ಸ್ ಮಾತ್ರ ಉಳ್ಕೊಳ್ತಾ ಇದೆ. ಸ್ನೇಹಿತರೆ, ಕೊನೆಯದಾಗಿ ಹೇಳೋದು ಏನಪ್ಪ ಅಂತಂದರೆ, ನಮಗೆ ಸ್ವತಂತ್ರವಾಗಿರ್ತಕ್ಕಂಥ ಒಂದಷ್ಟು ಏಜೆನ್ಸಿಗಳಂತ ಏನು ಕರಿತೀವಿ, ED ಆಗಿರ್ಬೋದು, IT ಆಗಿರ್ಬೋದು, ಈ ಒಂದು ಡಿಪಾರ್ಟ್ಮೆಂಟ್ಗಳು ಖಂಡಿತವಾಗ್ಲೂ ನಮಗೆ ಬೇಕಾಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಈ ಒಂದು ಏಜೆನ್ಸಿಗಳೇ ಅಂತ ಏನು ಕರಿತೀವಿ, ಇವುಗಳು ಯಾವುದೇ ಕಾರಣಕ್ಕೂ ಒಂದು ಪಕ್ಷದ ಕಾಲಾಳಾಗಿ ಕೆಲಸ ಮಾಡುವ ಹಂತಕ್ಕೆ ಬರಬಾರ್ದು. ಅಂಥ ಹಂತಕ್ಕೆ ಏನಾದರೂ ಬಂತು ಅಂದರೆ ಆ ಒಂದು ಏನು ಏಜೆನ್ಸಿಗಳು ನಮಗೆ ಬೇಕಾಗಲ್ಲ. ಮತ್ತು ನಿಮ್ಮ ಟ್ಯಾಕ್ಸ್ ರಿಟರ್ನ್ಸನ್ನು ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಯಾವಾಗ ಗೊತ್ತು ನಿಮ್ಮ ಮೇಲೂ ಸಹ ರೇಡ್ ಅನ್ನುವಂಥದ್ದು ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.